ಗೃಹಲಕ್ಷ್ಮಿ ಬಳಿಕ ಗೃಹ ಜ್ಯೋತಿ ಫಲಾನುಭವಿಗಳಿಗೂ ಕೂಡ ಸರ್ಕಾರ ಶಾಕ್ ಕೊಡ್ತಾ ಇದೆ. 10 ಲಕ್ಷ ಜನರ ಉಚಿತ ವಿದ್ಯುತ್ ಕಡಿತಗೊಳಿಸೋದಕ್ಕೆ ಸರ್ಕಾರ ಇದೀಗ ಚಿಂತನೆಯನ್ನ ನಡೆಸ್ತಾ ಇದೆ. ತಿಂಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಘೋಷಣೆ ಮಾಡಿದಂತಹ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, ನಿನ್ಗೂ ಫ್ರೀ, ನನ್ಗೂ ಫ್ರೀ, ಇನ್ನೊಬ್ರಿಗೂ ಫ್ರೀ ಅಂತ ಹೇಳಿ ಎಲ್ಲ ಫ್ರೀ ಎಲ್ಲ ಹೋಗಿ ವಾಪಸ್ ತೆಗೆದುಕೊಳ್ಳುವಂತಹ ಭಾಗ್ಯ ಸಿಗ್ತಾ ಇದೆ ಜನಗಳಿಗೆ. ಯೋಜನೆಯ ಲಾಭ ಬೇಕು ಅಂತಂದ್ರೆ ಕಡ್ಡಾಯವಾಗಿ ಮತದಾರರಾಗಿರಬೇಕು. ಒಬ್ಬ ಫಲಾನುಭವಿ 1 RR ಸಂಖ್ಯೆ ಮಾತ್ರ ಹೊಂದಿರಬೇಕು. 5 ಎಸ್ಕಾಂಗಳ ಅಡಿಯಲ್ಲಿ ಫ್ರೀ ಕರೆಂಟ್ ಪಡಿತಾ ಇದ್ದಂತಹ 1.7 ಕೋಟಿ ಮಂದಿ 1 RR ಸಂಖ್ಯೆಯನ್ನ ಹೊಂದಿರಬೇಕು ಒಬ್ರು ಅಂತ ಹೇಳಿ ಇದೀಗ ಹೊಸ ರೂಲ್ ಅನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಂಜನ್, ಇದೀಗ ಒಂದೊಂದೇ ಭಾಗ್ಯವನ್ನ ಕಡಿತ ಮಾಡುವಂತಹ ಮುನ್ಸೂಚನೆ ಸಿಕ್ತಂಗೆ ಕಾಣಿಸ್ತಾ ಇದೆ. ಗೃಹಲಕ್ಷ್ಮಿ ಆಯ್ತು, ಇದೀಗ ಗೃಹ ಜ್ಯೋತಿ. ಸೊ ಏನೆಲ್ಲ ಸೂಚನೆಗಳನ್ನ ಹೊರಡಿಸಲಾಗಿದೆ, ಹೊಸ ರೂಲ್ಸ್ ಏನು ಅಂತ? ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ ಪರಿಶೀಲನೆ ನಂತರ ರಾಜ್ಯ ಸರ್ಕಾರ ತಿಂಗಳಿಗೆ 200 ಯೂನಿಟ್ ತನಕ ಏನು ಉಚಿತ ವಿದ್ಯುತ್ ಅನ್ನ ಕೊಡ್ತಿತ್ತು. ಆ ಮತ್ತೊಂದು ಜನಪ್ರಿಯ ಗ್ಯಾರಂಟಿ ಯೋಜನೆ ಇರುವಂತಹ ಗೃಹ ಜ್ಯೋತಿಯನ್ನ ಈಗ ತಪಾಸಣೆ ನಡೆಸಕ್ಕೆ ಮುಂದಾಗಿರುವಂತದ್ದು. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರವು ಈ ಲಕ್ಷಾಂತರ ಅನರ್ಹ ಫಲಾನುಭವಿಗಳನ್ನ ಗುರುತು ಮಾಡಕ್ಕೆ ಮುಂದಾಗಿರುವಂತದ್ದು. ಏನು ಪ್ರಮುಖವಾಗಿ ಕರ್ನಾಟಕದಲ್ಲಿ 10 ಲಕ್ಷಕ್ಕೆ ಹೆಚ್ಚು ಮತದಾನ ಮಾಡದಿರುವಂತಹ ವ್ಯಕ್ತಿಗಳು ಈ ಯೋಜನೆಯನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಯಾರೆಲ್ಲ ವೋಟಿಂಗ್ ಮಾಡ್ತಿಲ್ವೋ, ಮತದಾನವನ್ನ ಮಾಡ್ತಿಲ್ವೋ, ಅದರಲ್ಲಿ 10 ಲಕ್ಷ ಜನ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ. ಈ ಮನೆಯಲ್ಲಿ ಗೃಹ ಜ್ಯೋತಿಯನ್ನ ಮಾನಿಟರ್ ಮಾಡಕ್ಕೆ ಇಂಧನ ಇಲಾಖೆಯಲ್ಲಿ ಸಮಿತಿಯನ್ನು ಕೂಡ ರಚನೆ ಮಾಡಿ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಜೊತೆಗೆ ಇಲ್ಲಿ ಏನು ಈ ಸಮಿತಿ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ತಮ್ಮ ಎಇಗಳ ಮೂಲಕ ಎಡಬಲಿಗಳ ಮೂಲಕ ಈ ವಿದ್ಯುತ್ ಇಲಾಖೆ ತಪಾಸಣೆಯನ್ನು ಮಾಡುತ್ತೆ. ಈ ಸಂದರ್ಭದಲ್ಲಿ 1ಕ್ಕಿಂತ ಹೆಚ್ಚು RR ಸಂಖ್ಯೆಗಳು RR ನಂಬರ್ ಅಲ್ಲಿ ರಿಜಿಸ್ಟರ್ ಆಗಿರುವಂತಹ ಮನೆಗಳು ಕೂಡ ಪತ್ತೆಯಾಗಿರುವಂತದ್ದು. ಕನಿಷ್ಠ 1.7 ಕೋಟಿ ಅಂದ್ರೆ 1,70,00,000 ಜನ ಫಲಾನುಭವಿಗಳು ಈ ಉಚಿತ ಯೋಜನೆ ವಿದ್ಯುತ್ ಅನ್ನು ಪಡೆದಿದ್ದಾರೆ. ಅದರಲ್ಲಿ ಸರಿಸುಮಾರು ಸಬ್ಸಿಡಿಯಾಗಿ 800 ಕೋಟಿ ಖರ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಗೃಹ ಜ್ಯೋತಿ ಕೂಡ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಇಂಧನ ಇಲಾಖೆ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು. ಈಗಾಗಲೇ ಪರಿಷ್ಕರಣೆ ಯಾವ ಹಂತದಲ್ಲಿ ಮಾಡಬೇಕು, ಎಷ್ಟು ಈ ಯೋಜನೆಯಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ, ಯಾರನ್ನ ಕೈ ಬಿಡಬೇಕು, ಜೊತೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಪಡೆಯಲಾಗಿದೆಯಾ, RR ನಂಬರ್ ಅಲ್ಲಿ ಒಂದೇ RR ನಂಬರ್ ಅಲ್ಲಿ 2 ಕಡೆ ವಿದ್ಯುತ್ ಸಂಪರ್ಕವನ್ನ ಪಡೆಯಲಾಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಸರ್ಕಾರ ಖಾತ್ರಿಯನ್ನ ಪಡಿಸ್ಕೊಳ್ತಿರುವಂತದ್ದು. ಜೊತೆಗೆ KYC ಅನ್ನ ಕೂಡ ಮಾಡೋಕೆ ಮುಂದಾಗಿರುವಂತದ್ದು. KYC ಪ್ರಕ್ರಿಯೆಯನ್ನ ಮಾಡಿ ಹೇಗೆ ಫೇಸ್ ರೆಕಗ್ನಿಷನ್ ಪ್ರಕ್ರಿಯೆಯನ್ನ ಗೃಹ ಲಕ್ಷ್ಮಿಯಲ್ಲಿ ಮಾಡಿದ್ರು, ಅದೇ ರೀತಿಯಾಗಿ ಗೃಹ ಜ್ಯೋತಿಯಲ್ಲಿ ಕೂಡ KYC ಪ್ರಕ್ರಿಯೆಯನ್ನ ಮನೆ ಪರಿಶೀಲನೆ ಮಾಡೋದ್ರ ಮೂಲಕ ಈ ಅನರ್ಹ ಫಲಾನುಭವಿಗಳನ್ನ ಪತ್ತೆ ಹಚ್ಚೋಕೆ ಈಗ ಮುಂದಾಗಿರುವಂತದ್ದು. ರಮ್ಯಾ.